ಇದು ಚಿಕ್ಕಬಳ್ಳಾಪುರ ತಾಲೂಕಿಗೆ ಸೇರಿದ ಪೆರೇಸಂದ್ರ ಗ್ರಾಮ. ಈ ಗ್ರಾಮ ಶಾಸಕ ಪ್ರದೀಪ್ ಈಶ್ವರ್ ಮತ್ತು ಲೋಕಸಭಾ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರಂತಹ ಪ್ರಭಾವಿ ರಾಜಕಾರಣಿಗಳನ್ನ ಕೊಟ್ಟಿದೆ. ಆದರೆ ಇದೀಗ ಈ ಗ್ರಾಮದಲ್ಲಿ ಅಕ್ರಮ ಬ್ಲಾಸ್ಟಿಂಗ್ನ ಸದ್ದು ಜೋರಾಗಿ ಕೇಳಿ ಬರ್ತಾ ಇದೆ. ಪೆರೇಸಂದ್ರ ಗ್ರಾಮದ ಪಕ್ಕದಲ್ಲೇ ಇರುವ ಅರೂರು ಗ್ರಾಮದ ರಾಷ್ಟ್ರೀಯ ಹೆದ್ದಾರಿಗೆ ಅಂಟಿಕೊಂಡಂತೆ ಸರ್ವೆ ನಂಬರ್ 535/2ರ 3 ಎಕರೆ 16 ಗುಂಟೆ 231/5ರ 2 ಎಕರೆ ಜಮೀನು ಮಂಜುನಾಥ್ ಎಂಬುವರಿಗೆ ಸೇರಿದೆ. ಅದರಲ್ಲಿ ಅಕ್ರಮವಾಗಿ ಬಂಡೆಗಳನ್ನು ಸಿಡಿಮದ್ದಿನಿಂದ ಬೃಹತ್ ಸ್ಫೋಟಕಗಳ ಮೂಲಕ ಬ್ಲಾಸ್ಟ್ ಮಾಡ್ತಾ ಇದ್ರು. ಆದರೆ ಸರ್ಕಾರದಿಂದ ಅಥವಾ ಅಧಿಕಾರಿಗಳಿಂದ ಯಾವುದೇ ಪರವಾನಗಿ ಪಡೆಯದೆ 5 ಎಕರೆ ಜಮೀನಿನಲ್ಲಿದ್ದ ಕಲ್ಲು ಬಂಡೆಗಳನ್ನು ಸಿಡಿಮದ್ದು ಸ್ಫೋಟಕದಿಂದ ಬ್ಲಾಸ್ಟಿಂಗ್ ಮಾಡಿ ಅಲ್ಲೇ ಬೃಹತ್ ಗುಂಡಿ ತೆಗೆದು ಕಲ್ಲುಗಳನ್ನು ಮುಚ್ಚುತ್ತಾ ಇದ್ರು. ಇನ್ನು ವಿಚಾರ ತಿಳಿದ ಪೆರೇಸಂದ್ರ ಪೊಲೀಸ್ ಠಾಣೆಯ ಪೊಲೀಸರು ದಾಳಿ ನಡೆಸಿ ಸಿಡಿಮದ್ದು ವೈರ್ಗಳನ್ನು ವಶಪಡಿಸಿಕೊಂಡು ಪ್ರಕರಣ ದಾಖಲು ಮಾಡಿಕೊಂಡಿದ್ದಾರೆ. A1 ಆರೋಪಿಯಾಗಿ ದೇವನಹಳ್ಳಿ ತಾಲೂಕಿನ ಕೊಯ್ರಾ ಮೂಲದ ಶಿವ, A2 ಆರೋಪಿಯಾಗಿ ಚಿಕ್ಕಬಳ್ಳಾಪುರ ತಾಲೂಕಿನ ಅರೂರು ಗ್ರಾಮದ ಮಂಜುನಾಥ್ ಎಂಬುವರ ವಿರುದ್ಧ FIR ದಾಖಲಾಗಿದೆ. ಜಮೀನು ಉಳಿಮೆಗೋಸ್ಕರ ಜಮೀನಲ್ಲಿ ಸ್ವಲ್ಪ ಬಂಡೆ ವಗೇರೆ ಇತ್ತು, ಅದನ್ನು ಕ್ಲಿಯರ್ ಮಾಡೋಕ್ಕಾಗಿ ಅವರು ಮಾಡಿದ್ದಾರೆ. ಬಟ್ ಅದು ಅಲೌಡ್ ಇಲ್ಲ. ಈ ಬ್ಲಾಸ್ಟಿಂಗ್ ವಗೇರೆ ಯಾವಾಗ ಮಾಡ್ತಾರೆ ಅದು ಎಲ್ಲ ಪರ್ಮಿಷನ್ ತಗೋಬೇಕು ಮತ್ತು ಪ್ರೊಫೆಷ್ನಲ್ ಥರ ಮಾಡಬೇಕು. ಇದು ಯಾರ ಹತ್ರ ಲೈಸೆನ್ಸ್ ಇದೆ, ಯಾರಿಗೆ ಟ್ರೈನಿಂಗ್ ಇದೆ ಮತ್ತು ಪಬ್ಲಿಕ್ಗೆ ಕೂಡ ಎಚ್ಚರಿಕೆ ಕೊಡಬೇಕು ಈ ಥರ ಏನು ಬ್ಲಾಸ್ಟಿಂಗ್ ವಗೇರೆ ಆಗ್ತಾಯಿದೆ. ಅದು ಎಲ್ಲ ಪರ್ಮಿಷನ್, ಪೊಲೀಸ್ದು ಪರ್ಮಿಷನ್ ಮತ್ತು ಈ ಯಾವ ಬೇರೆ ಡಿಪಾರ್ಟ್ಮೆಂಟ್ಸ್ ಇನ್ವಾಲ್ವ್ ಇದ್ದಾರೆ ಅವರೆಲ್ಲರದು ಪರ್ಮಿಷನ್ ಆದಮೇಲೆ ಇದು ಮಾಡೋಕ್ಕೆ ಆಗುತ್ತೆ. ಸ್ವಂತ ಈ ಥರ ಎಲ್ಲಿಗಲ್ ಥರ ಆಗುತ್ತೆ. ಇದು ಈ ಥರ ಸ್ವಂತ ಮಾಡೋಕ್ಕೆ ಆಗಲ್ಲ. ಇನ್ನು ರಾಷ್ಟ್ರೀಯ ಹೆದ್ದಾರಿ 7ರ ಪಕ್ಕದಲ್ಲೇ ಪೆಟ್ರೋಲ್ ಬಂಕ್ಗಳಿದ್ದು ಅದರ ಹಿಂದೆ ಅರೂರು ಗ್ರಾಮದ ಮಂಜುನಾಥ್ಗೆ ಸೇರಿದ ಜಮೀನಿನಲ್ಲಿ ಬೃಹತ್ ಬಂಡೆಗಳು ಇರೋ ಕಾರಣ ಜಮೀನನ್ನು ಸಮತೋಲನ ಮಾಡಲು ಸರ್ಕಾರದಿಂದ ಯಾವುದೇ ಪರವಾನಗಿ ಪಡೆಯದೆ ರಾಜಾರೋಷವಾಗಿ ಅಕ್ರಮವಾಗಿ ಸಿಡಿಮದ್ದು ಮೂಲಕ ಬ್ಲಾಸ್ಟಿಂಗ್ ಮಾಡ್ತಾ ಇದ್ರು. ಇನ್ನು ಪಕ್ಕದಲ್ಲೇ ಪೆಟ್ರೋಲ್ ಬಂಕು, ರಾಷ್ಟ್ರೀಯ ಹೆದ್ದಾರಿ ಇದ್ದು ಯಾವುದೇ ಮುನ್ನೆಚ್ಚರಿಕೆ ಕ್ರಮ ತೆಗೆದುಕೊಳ್ಳದೆ ಬ್ಲಾಸ್ಟಿಂಗ್ ಮಾಡಿ ಪೊಲೀಸರ ಅತಿಥಿಯಾಗಿದ್ದಾರೆ. ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಪೆರೇಸಂದ್ರ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಹೈವೇ ಪಕ್ಕದಲ್ಲಿ ಅರೂರು ವಿಲೇಜ್ ಇದೆ. ಆ ಅರೂರು ವಿಲೇಜಲ್ಲಿ ಯಾವುದೂ ಥರ ಏನು ಹೈವೇ ಪಕ್ಕದಲ್ಲಿ ಏನು ಬ್ಲಾಸ್ಟಿಂಗ್ ವಗೇರೆ ನಡ್ತಾ ಇದೆ ಈ ಥರ ಪಬ್ಲಿಕ್ಕಿಂದ ಮಾಹಿತಿ ಬಂದಿತ್ತು. ಆದಮೇಲೆ ನಮ್ಮ ಇನ್ಸ್ಪೆಕ್ಟರ್ ಮುನಿಕೃಷ್ಣ ಗುಡಿಬಂಡೆ ಇನ್ಸ್ಪೆಕ್ಟರ್ ಅಲ್ಲಿ ರೌಂಡ್ಸಲ್ಲಿ ಇತ್ತು. ಅವರು ವಿಸಿಟ್ ಮಾಡಿ ಚೆಕ್ ಮಾಡಿದಾಗ ಅವ್ರಿಗೆ ಗೊತ್ತಾಯಿತು ಕಿ ಒಂದು ಪೆಟ್ರೋಲ್ ಬಂಕ್ ಇದೆ. ಪೆಟ್ರೋಲ್ ಬಂಕ್ 100 ಮೀಟರ್ ಹಿಂದೆ ಯಾವುದು ಖಾಸಗಿ ಜಮೀನಲ್ಲಿ ಯಾರು ಬಂಡೆ ವಗೇರೆ ಹೊಡಿಯೋಕ್ಕೆ ಬ್ಲಾಸ್ಟಿಂಗ್ ವಗೇರೆ ಮಾಡ್ತಾ ಇದ್ದಾರೆ, ವಿದೌಟ್ ಪರ್ಮಿಷನ್ ಇಲ್ಲಿಗಲಿ ಮಾಡ್ತಾ ಇದ್ದಾರೆ, ಅದನ್ನು ಜಿಲೆಟಿನ್ ವಗೇರೆ ಯೂಸ್ ಮಾಡಿ. ಆಮೇಲೆ ಅವ್ರ ಮೇಲೆ ನಾವು ಒಂದು ಎಕ್ಸ್ಪ್ಲೋಸಿವ್ ಆ್ಯಕ್ಟ್ದು ಕೇಸ್ ರಿಜಿಸ್ಟರ್ ಮಾಡಿ ಅವ್ರ ಮೇಲೆ ಕ್ರಮ ತಗೊಂಡಿದ್ದೀವಿ. ಬೇಸಿಕ್ಲಿ ಈ ಕೇಸಲ್ಲಿ ಆರೋಪಿ ಶಿವು ಯಾರು ಸಪ್ಲೈ ಮಾಡಿದ್ದಾರೆ ಅವ್ರಿಗೆ ಮತ್ತು ಯಾರ್ದು ಜಮೀನಿದೆ ಅವ್ರ ಮೇಲೆ ನಾವು ಕೇಸ್ ರಿಜಿಸ್ಟರ್ ಮಾಡಿಕೊಂಡು ಶಿವು ಯಾರು ಸಪ್ಲೈ ಮಾಡಿದ್ದಾರೆ ಜಿಲೆಟಿನ್ ವಗೇರೆ ಅವರಿಗೆ ಅರೆಸ್ಟ್ ಮಾಡಿದ್ದೀವಿ. ಅವರಿಂದ ಈಗ ನಾವು ಅವರು ಬೇಸಿಕ್ಲಿ ಕ್ವಾರಿ ಮತ್ತು ಈ ಕ್ರಷರ್ಸ್ ವಗೇರೆ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಅಲ್ಲಿ ಏನು ಸಪ್ಲೈ ಇತ್ತು ಅಲ್ಲಿಂದ ತೊಗೊಂಡ್ಬಂದಿದ್ದಾರೆ. ಅದು ನಾವು ವೆರಿಫೈ ಮಾಡ್ತಾ ಇದ್ದೀವಿ ಕಿ ಯಾರು ಇವರ ಕೈಯಲ್ಲಿ ಯಾರು ಕೊಟ್ಟಿದ್ದಾರಾ ಅಥವಾ ಯಾರು ಈ ಬ್ಲಾಸ್ಟಿಂಗ್ ವಗೇರೆ ಅದು ಕಂಪ್ನಿ ಮ್ಯಾಗ್ಝಿನ್ ವಗೇರೆ ಯಾರಿತ್ತು ಅವರಿಂದ ಯಾರು ಇವರಿಗೆ ಸಪ್ಲೈ ಮಾಡಿದ್ದಾರೆ ಅದು ನಾವು ಚೆಕ್ ಮಾಡ್ತಾ ಇದ್ದೀವಿ. ಆಮೇಲೆ ಅವ್ರ ಮೇಲೆ ಕೂಡ ಕ್ರಮ ತಗೊಳ್ತೀವಿ. ಅರೂರು ಬಳಿ ಜಮೀನಿನಲ್ಲಿ ಅಕ್ರಮ ಬ್ಲಾಸ್ಟಿಂಗ್ಗೆ ಬಳಸಿದ ಇಟಾಚಿ ಮತ್ತು ಕಂಪ್ರೆಸರ್ ಅನ್ನು
ಪೆರೇಸಂದ್ರ ಪೊಲೀಸರು ವಶಪಡಿಸಿಕೊಂಡಿದ್ದು ಸೀಸ್ ಮಾಡಿದ್ದಾರೆ. ಅದಲ್ಲದೆ 5-6 ತಿಂಗಳಿಂದ ಅರೂರು ಬಳಿ ಅಕ್ರಮ ಸಿಡಿಮದ್ದಿನಿಂದ ಬ್ಲಾಸ್ಟಿಂಗ್ ಮಾಡ್ತಾ ಇದ್ರು. ಪೆರೇಸಂದ್ರ ಪೊಲೀಸರಿಗೆ ಗೊತ್ತೇ ಆಗಲಿಲ್ವಾ, ಯಾಕೆ ಮೊದಲೇ ಕ್ರಮ ಜರುಗಿಸಲಿಲ್ಲ ಎಂಬ ಪ್ರಶ್ನೆಗಳು, ಅನುಮಾನಗಳು ಸಾರ್ವಜನಿಕ ವಲಯದಲ್ಲಿ ಮೂಡಿದೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.